ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 64. ಆರತಿ ವಿಷ್ಣು ಇಬ್ಬರನ್ನು ಅತಿಯಾಗಿ ಕೇರ್ ಮಾಡುತ್ತಿದ್ದರು ಮನೆಯವರು. ಆರತಿಯಂತೂ ಹೆಜ್ಜೆ ಇಟ್ಟರು ಕರಗಿ ಬಿಡುತ್ತಾಳೋ ಎನ್ನುವಂತೆ ಕಾಯುತ್ತಿದ್ದರು ಮನೆಯವರು. ಶ್ರೀ ಮೋಸ, ಅವನ ಅನಾಚಾರಗಳು ಎಲ್ಲ ಪ್ರೂವ್ ಆಗಿತ್ತು. ಸುಮಾರು 20 ವರ್ಷಗಳ ಶಿಕ್ಷೆ ಆಗಿತ್ತು. ಆರತಿ ವಿಷ್ಣು ಮನೆಯವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಜೀವನ ನೆಮ್ಮದಿಯಿಂದ ನಡೆಯುತ್ತಿತ್ತು. ವಿಷ್ಣು ಆದಷ್ಟು ಬೆಡ್ ರೆಸ್ಟ್ ಮಾಡಿದ್ದ. ಮುಕ್ಕಾಲು ಭಾಗ ಹುಷಾರಾಗಿದ್ದ. ಆರತಿಗೆ ಈಗ 5 ತಿಂಗಳಿಗೆ ಬಿದ್ದಿತ್ತು. ಅವಳು ಸಹ ಆದಷ್ಟು ಕಾಳಜಿ ಮಾಡಿಕೊಂಡು ಹುಷಾರಾಗಿರುತ್ತಿದ್ಲು. ಅಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಕನ್ನಡಿಯ ಮುಂದೆ ನಿಂತಿದ್ಲು ಆರತಿ. ಹೊಟ್ಟೆ ತುಸುವೆ ಮುಂದೆ ಬಂದಿತ್ತು. ಸ್ವಲ್ಪ ದಪ್ಪ ಆಗ್ತಿದ್ದೀನಿ ನಾನು, ಕೆಲಸ ಇಲ್ಲ ಅಲ್ಲ ಅದಕ್ಕೆ ಎಂದುಕೊಂಡು ತಿರುಗಿ ನೋಡುವಾಗ ಕೋಣೊಳಗೆ ಬಂದಲ್ಲಿಲ್ಲ. ಮುದ್ದ ಕಾಣ್ತಾ ಇದೆಯಾ ಬಿಡುವಾರು, ಮುಖದ ಮೇಲೆ ತಾಯ್ತನದ ಕಳೆ ಕಾಣಿಸ್ತಾ ಇದೆ ಎಂದು ಅವಳಿಗೆ ದೃಷ್ಟಿ ತೆಗೆದರು. ಥ್ಯಾಂಕ್ ಯು ಅತ್ತೆ. ನನಗೆ ಹಾಲ ಇದು ಎಂದು ಕೇಳಿದ್ಲು ಅವರ ಕೈಲಿದ್ದ ಬಾಟಲ್ ನೋಡಿ. ಇಲ್ಲ, ವಿಷ್ಣು ಹೇಳಿದ್ದ ಪ್ರೋಟೀನ್ ಶೇಕ್ ಬೇಕು ಅಂತ ಎಂದು ಹೇಳಿದಾಗ ಅವರ ಕೈಯಿಂದ ಬಾಟಲ್ ತೆಗೆದುಕೊಂಡು ನಾನೇ ಕೊಡ್ತೀನಿ ಅತ್ತೆ, ನೀವು ಹೊರಡಿ, ನನಗೆ ಇವತ್ತು ಪೂರಿ ಮಾಡಿಕೊಡಿ ಎಂದು ಹೇಳುತ್ತಾ ಅವನ ಜಿಮ್ ಕೋಣೆಗೆ ನಡೆದ್ಲು. ವಿಷ್ಣು, ಇನ್ನೂ ಬೆನ್ನು ಸರಿಯಾಗಿಲ್ಲ, ಆಲ್ರೆಡಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀರಾ ಎಂದು ಕೈಯಲ್ಲಿ ಪ್ರೋಟೀನ್ ಶೇಕ್ ಹಿಡಿದು ಬಂದಳು ಆರತಿ. ಹ್ಞೂ ಮತ್ತೆ, ನಾಳೆ ನನ್ನ ಮಗಳು ಇಬ್ಬರನ್ನು ಎತ್ಕೊಳ್ಬೇಕು, ಅಷ್ಟು ಶಕ್ತಿ ಬೇಕು ಅಲ್ವಾ ಎಂದು ಹೇಳಿದ ಡಿಪ್ಸ್ ಮಾಡುತ್ತಾ. ಹೌದಾ, ನೋಡಿ ಇನ್ನು ಹೊಟ್ಟೆಯಲ್ಲಿ ಇರುವ ಮಗು ಬಗ್ಗೆ ಎಷ್ಟು ಕಾಳಜಿ. ಆದರೆ ನಾನು ನಾಳೆ 8 ತಿಂಗಳಾಗಿ ನಾನು ದಪ್ಪ ಆದರೆ ಹೇಗೆ ಎತ್ಕೊಳ್ತೀರಾ ಎಂದು ತುಟಿ ಉಬ್ಬಿಸಿ ಹೇಳಿದ್ಲು. ನೀನು ದಪ್ಪನ, ತಮಾಷೆ ಮಾಡಬೇಡ, ಪೋರ್ಕೆ ಕಡ್ಡಿ ಥರ ಇದೆಯಾ ಎಂದು ಹೇಳಿದಾಗ ಅವನ ಬೆನ್ನ ಮೇಲೆ ಕುಳಿತವಳೆ ಹೌದಾ ಮತ್ತೆ ಈಗ ಮಾಡಿ ಎಂದು ಹೇಳಿದಾಗ ಆರಾಮಾಗಿ ಅವಳನ್ನು ಲಿಫ್ಟ್ ಮಾಡಿದ ವಿಷ್ಣು. ಅಯ್ಯೋ, ಇಷ್ಟು ಸುಲಭವಾಗಿ ಮಾಡಿಬಿಟ್ರಾ ಎಂದು ಭಯದಿಂದ. ನೀನು ನನಗೆ ಯಾವತ್ತೂ ಭಾರ ಇಲ್ಲ ಕಣೆ, ನೀನು ನಮ್ಮ ಅದೃಷ್ಟ ಎಂದು ಅವನ ಥ್ಯಾಂಕ್ ಯು ಕಣೆ ಎಂದು ಅವಳ ಹಣೆಗೆ ಮುತ್ತಿಟ್ಟ. ಹಾಗೆ ಅವಳ ಒಡಲಿಗೆ ತುಟಿ ಒತ್ತಿ, ನನ್ನ ಬಂಗಾರಿ ಬೇಗ ಬಾ, ನಾವೆಲ್ಲ ಕಾಯ್ತಾ ಇದ್ದೀವಿ ಎಂದು ಹೇಳಿದ ನಗುತ್ತಾ. ವಿಷ್ಣು, ನೀವೆಷ್ಟು ಪ್ರೀತಿ ಮಾಡ್ತೀರಾ, ಆದರೆ ನೋಡಿ ನಿಮ್ಮನ್ನು ನೀವು ಕೇರ್ ಮಾಡೋದಿಲ್ಲ ಎಂದು ಹೇಳಿ ಅವನ ಬೆನ್ನ ಮೇಲೆ ಕೈ ಆಡಿಸಲು. ನನ್ನ ಮಗ ಹೊಟ್ಟೆಯಲ್ಲಿದ್ದಾಗ ತುಂಬ ಖುಷಿಪಟ್ಟಿದ್ದು, ಆಮೇಲೆ ನನಗೆ ಬರೀ ನೋವೇ ಸಿಕ್ಕಿದ್ದು. ಈಗ ನನ್ನ ಬಂಗಾರಿ ಬರುತ್ತಾ ಇದ್ದಾಳೆ, ಮತ್ತೆ ನಮ್ಮ ಮನೆಗೆ ಖುಷಿ ತರ್ತಾ ಇದ್ದಾಳೆ. ಅದೆಷ್ಟೋ ದಿನದ ಬಳಿಕ ನಮ್ಮ ಮನೆಯಲ್ಲಿ ನಗು ಕಾಣಿಸ್ತಾ ಇದೆ ಎಂದು ಮತ್ತೆ ಅವಳ ನಡು ಬಳಸಿ ಅವಳ ಒಡಲಿಗೆ ಮುತ್ತು ಕೊಟ್ಟು, ಬೇಗ ಬಾ ಬಂಗಾರಿ, ನಿನ್ನಣ್ಣ ಚಾಂಪ್ ಮತ್ತು ನಾನು ತುಂಬ ವೇಟ್ ಮಾಡ್ತಾ ಇದ್ದೀವಿ, ನಿನ್ನ ಮನೆಯವರು ವೆಲ್ಕಮ್ ಮಾಡೋದಕ್ಕೆ ರೆಡಿ ಇದ್ದಾರೆ ಎಂದು ಹೇಳಿದಾಗ ಅವನ ತಲೆ ಸವರಿ, ಬೇಗ ಬರ್ತಾಳೆ ಬಿಡಿ ಎಂದು ಹೇಳಿದ ಆರತಿ. ಇಷ್ಟೊಂದು ಮಗಳಿಗಾಗಿ ಕಾಯುತ್ತಾ ಇರುವವರಿಗ ಆದರೂ ನಾನು ಕಷ್ಟ ಸಹಿಸಿ ಮಗುವನ್ನು ಭೂಮಿಗೆ ತರಲೇಬೇಕು ಎಂದು ಶಪಥ ಕೈದಳು ಆರತಿ. ಈಗ ಆರತಿಗೆ 6 ತಿಂಗಳು ತುಂಬಿ 7ಕ್ಕೆ ಬಿಟ್ಟಿತ್ತು. ಈಗಂತೂ ಅವಳ ಆರೋಗ್ಯ ತೀರ ಸೂಕ್ಷ್ಮವಾಗಿತ್ತು. ಸ್ವಲ್ಪ ದೂರ ನಡೆದರೂ ಆಯಾಸ ಪಡುತ್ತಿದ್ಲು ಅವಳು. ಹೊಟ್ಟೆ ಮಾಮೂಲಿಗಿಂತ ತುಸು ಹೆಚ್ಚೇ ಮುಂದೆ ಬಂದ ಕಾರಣ ಹೆಚ್ಚಾಗಿ ಆಚೆ ಓಡಾಡ್ತಿರಲಿಲ್ಲ ಅವಳು. ಅಲು ಮಮ್ಮಿ, ಇನ್ನೂ ಎಷ್ಟು ದಿನ ಬೇಕು ಪಾಪು ಬಲೋಕೆ ಎಂದು ಕೇಳಿದ ಆರ್ಯ ಮಂಚದ ಮೇಲೆ ಕುಳಿತು ಪುಸ್ತಕ ಓದುತ್ತಿದ್ದ ಅಮ್ಮನ. ಹಾಕಂದ, ಇನ್ನೂ 2 ಮಂತ್ಸ್ ಎಂದು ಹೇಳಿದಾಗ ಪೆಚ್ಚು ಮುಖ ಮಾಡಿಕೊಂಡವ, ಮಮ್ಮಿ ತಂಗಿ ಪಾಪುಗೆ ನಾನಂದಲೇ ಇಷ್ಟ ಇಲ್ಲ ಅನಿಸುತ್ತೆ, ಅದಕ್ಕೆ ಅವಳು ತುಂಬ ದಿನದಿಂದ ಹೊಟ್ಟೆ ಒಳಗಿದ್ದಾಳೆ ಅಲ್ಲ, ಆಚೆ ಬರ್ತಾನೇ ಇಲ್ಲ ಅವಳು ಎಂದು ತುಟಿ ಉಬ್ಬಿಸಿ ಹೇಳಿದಾಗ ಅವನ ತಲೆನೇ ಒರೆಸುತ್ತಾ ಸರಿಯಾಗಿ ಕುಳಿತು, ಏನಿಲ್ಲ ಕಂದ, ನೀನು ಅವಳನ್ನು ಎತ್ತಿಕೊಂಡು ಕೂರಬೇಕು ಅಂದರೆ ನೀನು ಸ್ಟ್ರಾಂಗ್ ಆಗಬೇಕು, ಮತ್ತು ಪಾಪು ಸಹ ಸ್ಟ್ರಾಂಗ್ ಆಗಬೇಕಲ್ಲ, ಅದಕ್ಕೆ ಬರ್ತಾಳೆ ಅವಳು, ನೀನು ಬೇಜಾರಾಗಬೇಡ ಎಂದು ಹೇಳಿದ್ಲು. ವಿಷ್ಣು ಇಬ್ಬರನ್ನು ನೋಡುತ್ತಾ ಸುಮ್ಮನೆ ಕೆಲಸ ಮಾಡುತ್ತಿದ್ದ. ಅವನಂತೂ ಆಫೀಸ್ ಕಡೆ ಮುಖ ಹಾಕದೆ ಮನೆಯಲ್ಲೇ ಇದ್ದು ಹೆಂಡತಿಗೆ ನೋಡಿಕೊಳ್ಳುತ್ತಿದ್ದ. ಆರ್ಯ ಬೇಗ ಸ್ಕೂಲ್ಗೆ ಹೋಗಿ ಬರುತ್ತಿದ್ದ. ಆದರೆ ಬೆಳಗ್ಗೆ ಮಾತ್ರ ಅದೆಷ್ಟು ಅಳುತ್ತಿದ್ನೋ, ತಂಗಿ ಪಾಪು ಬೇಕು ಅಂತ ಅಳುತ್ತಲೇ ಹೋಗುತ್ತಿದ್ದ. ಇಲ್ಲ, ನೀವು ನನ್ನ ಮಾತಾಡಿಸ್ಬೇಡಿ, ನೀವು ತಂಗಿ ಪಾಪು ಬರ್ತಿಲ್ಲ ಎಂದು ಅವಳ ಮೇಲೆ ಸಿಟ್ಟಾದ. ಪುಟ್ಟ ಮಕ್ಕಳೇ ಹಾಗೆ, ನೋಡಿದ್ದು ಇಷ್ಟ ಆಗಿದ್ದು ಆದಷ್ಟು ಬೇಗ ಕೈಗೆ ಸಿಕ್ಕು ಬಿಡಬೇಕು. ಪಾಪ ಇಷ್ಟು ತಿಂಗಳು ಕಾದು ಅವನಿಗೂ ಸಾಕಾಗಿತ್ತು. ಸಾರಿ ಕಂದ, ನೋಡು ನಾನು ಹೊಟ್ಟೆಯಲ್ಲಿ ಪಾಪು ಇಟ್ಕೊಂಡಿದ್ದೀನಿ ಅಲ್ವಾ, ದೇವರು ತಾನೇ ಇಲ್ಲಿ ಪಾಪು ಇಟ್ಟಿದ್ದು, ಅವರೇ ಆಚೆ ಕಳಿಸ್ಬೇಕು ಅಲ್ವಾ ಎಂದು ಅವನನ್ನು ಓಲೈಸಲು ನೋಡುವಾಗ ಅವಳ ಕೈ ದೂರ ತಳ್ಳಿ, ಬೇಕಾಗಿಲ್ಲ, ನೀವು ಬ್ಯಾದ್ ಮಮ್ಮಿ ಆಗಿದ್ದಿಲ್ಲ, ನಾನು ಕೇಳಿದ್ದು ಗೊತ್ತಾನೇ ಇಲ್ಲ ಎಂದು ಕಣ್ಣು ತುಂಬಿಕೊಂಡು, ನಿಮಗೆ ತಂಗಿ ಪಾಪು ಅಷ್ಟೇ ಬೇಕು, ಅವಳು ಬಂದಾಗಿನಿಂದ ನೀವು ನನ್ನ ಎತ್ತಿಕೊಳ್ತಾ ಇಲ್ಲ, ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಮತ್ತು ನನಗೆ ಸ್ನ್ಯಾಕ್ಸ್ ಮಾಡಿ ಕೊತ್ತಿಲ್ಲ, ನೀವು ಬ್ಯಾದ್ ಮಮ್ಮಿ ಎಂದು ಅಳುತ್ತಾ ಕೋಪದಲ್ಲಿ ಹೇಳಿದ. ಇಲ್ಲ ಕಂದ, ನನಗೆ ತುಂಬ ಸುಸ್ತು ಕಣೋ, ನನಗೆ ನೀನು ಅಂದರೆ ತುಂಬ ಇಷ್ಟ ಎಂದು ಅವಳು ಅವನ ಅಪ್ಪಲು ಹೋದಾಗ ಕೋಪದಲ್ಲಿ, ಬೇಕಾಗಿಲ್ಲ ನನಗೆ ನೀವು ಎಂದು ಅವಳ ಭುಜ ತಳ್ಳಲು ಹೋದಾಗ ಮಿಸ್ ಆಗಿ ಅವಳ ಹೊಟ್ಟೆಗೆ ಕೈ ಹಾಕಿ ತಳ್ಳಿಬಿಟ್ಟ. ಅಮ್ಮ
ಎಂದು ಆರತಿ ಹಿಂದೆ ಬೀಳುವ ಸಮಯಕ್ಕೆ ವಿಷ್ಣು ಓಡಿ ಬಂದು ಅವಳನ್ನು ಹಿಡಿದು ಚಾಂಪ್ ಎಂದು ಕೂಗಿದ ಕೋಪದಿಂದ. ಅವನ ಕೋಪಕ್ಕೆ ಹೆದರಿ ಮುದುಡಿ ಬಿತ್ತ ಮುದ್ದು ಕಂದ. ಗೊತ್ತಾಗಲ್ವಾ ನಿಮಗೆ? ನೀವೇ ತಾನೇ ಕೇಳಿದ್ದು ತಂಗಿ ಪಾಪು ಬೇಕು ಅಂತ. ಅಮ್ಮನಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ದು ಅವಳನ್ನು ತಳ್ತೀರಾ? ಬ್ಯಾಡ್ ಮನರ್ಸ್, ಅದು ಬ್ಯಾಡ್ ಬಾಯ್ ಆಗಿದ್ದೀರಾ ನೀವು ಎಂದು ಹೇಳಿದ್ದೆ. ಅಳುತ್ತಾ ಇದ್ದ ಕಂದ ಇನ್ನೂ ಜೋರಾಗಿ ಅಳುತ್ತಾ, ತಂಗಿ ಪಾಪು ಬಂದಮೇಲೆ ಇಬ್ಳು ನನ್ನ ಬೈತಿಲ್ಲ, ನಂಗೆ ಇಬ್ಳು ಬೇಡ ಎಂದು ಓಡಿ ಹೋದನು ಕಂದ. ಚಾಂಪ್ ಮಗನೇ ಎಂದು ಆರತಿ ಕರೆಯುತ್ತಿದ್ದರೂ ಕೇಳದೆ ಓಡಿ ಹೋದ. ವಿಷ್ಣು ಅಷ್ಟು ಗಟ್ಟಿಯಾಗಿ ರೇಗ್ತೀರಾ? ಪಾಪ ಅದು ಎಂದು ಹೇಳುತ್ತಾ ಹೊಟ್ಟೆ ಹಿಡಿದು ನರಳಿದ್ಲು. ಏನೂ ಆಗಿಲ್ಲ ಅಲ್ಲ? ತುಂಬ ನೋವಾಗ್ತಾ ಇದೆಯಾ ಎಂದು ವಿಷ್ಣು ಕೇಳಿದ ಅವಳ ಮುಖದಲ್ಲಿನ ನೋವು ನೋಡಿ. ಏನಿಲ್ಲ ಪಾಪ ಅವನು, ಬಿಡಿ ನನ್ನ ಮಗನಿಗೆ ರೇಗ್ತೀರಾ ನೀವು ಎಂದು ಅವನಿಂದ ಬಿಡಿಸಿಕೊಂಡು ಕೆಳಗೆ ನಡೆದವಳು ಅವನಿಷ್ಟದ ನೂಡಲ್ಸ್ ಮಾಡಿಕೊಂಡು ಬಂದ್ಲು. ಗಿರೀಶ್ ತಾತನ ಮಡಿಲಲ್ಲಿ ಕುಳಿತು ಅಪ್ಪ ಅಮ್ಮನ ಬಗ್ಗೆ ಕಂಪ್ಲೇಂಟ್ ಹೇಳುತ್ತಾ ಅಳುತ್ತಿದ್ದ ಮಗನ ನೋಡಿ ಕರುಳು ಹಿಂಡಿತ್ತು ಅವಳಿಗೆ. ಚಾಂಪ್ ಸಾರಿ, ನಾನು ಬೇಕು ಅಂತ ಮಾಡಿಲ್ಲ ಗೊತ್ತಾ ಎಂದು ಮೆಲ್ಲಗೆ ಹೇಳುತ್ತಾ ಅಪ್ಪನ ಪಕ್ಕ ಬಂದು ಕುಳಿದ್ಲು. ತಾತ ಅವಳಿಗೆ ಹೇಳಿ ನಾನು ಮಾತಾಡ್ಸಲ್ಲ ಅಂತ ಎಂದು ಮೂಗು ಏರಿಸಿದಾಗ ಅವನ ಮುಂದೆ ನೂಡಲ್ಸ್ ಹಿಡಿದು, ತಂಗಿ ಪಾಪು ಬಂದಮೇಲೆ ನನಗೆ ನಡೆಯೋಕೆ ಕಷ್ಟ ಆಗ್ತಿದೆ ಕಂದ. ನೋಡಿ ಇಲ್ಲಿ ನನ್ನ ಸ್ಟಮಕ್ ಬಿಗ್ ಆಗಿದೆ ಅಲ್ಲ, ಅದಕ್ಕೆ ನನಗೆ ಊಟ ಮಾಡಿದರೆ ವಾಮಿಟ್ ಬರುತ್ತೆ. ನಿನ್ನ ನೋಡಿಕೊಳ್ಳೋಕೆ ಟೂ ತಾತ, ಟೂ ಅಜ್ಜಿ, ಅಪ್ಪ ಎಲ್ಲ ಇದ್ದಾರೆ ಅಂತ ಸುಮ್ಮನಾದೆ ಕಂದ. ನಿನ್ನ ಈ ಮಮ್ಮಿ ಯಾವತ್ತೂ ನೆಗ್ಲೆಕ್ಟ್ ಮಾಡೋದಿಲ್ಲ. ನನಗೆ ತಂಗಿ ಪಾಪು ನೀನು ಇಬ್ಬರು ಇಷ್ಟ ಗೊತ್ತಾ? ನೀನು ಅಂದರೆ ತಂಗಿ ಪಾಪುಗಿಂತ ಜಾಸ್ತಿ ಇಷ್ಟ ಎಂದು ಮುಖ ತಿರುಗಿಸಿ ಕುಳಿತಿದ್ದ ಅವ. ಸಾರಿ ಕೇಳಿದೆ ಅಲ್ವ ಕಂದ, ನೀನೇ ತಾನೇ ಪಾಪು ಬೇಕು ಅಂದಿದ್ದು. ಇವಾಗ ನೀನು ನನ್ನ ಮಾತಾಡ್ಸಿಲ್ಲ ಅಂದರೆ ನಂಗೆ ಅಳು ಬರುತ್ತೆ ಎಂದು ಅವಳು ಕಣ್ಣು ತುಂಬಿಕೊಂಡಿದ್ದೆ ಅವಳತ್ತ ನೋಡಿ, ಮಮ್ಮಿ ಅಳ್ಬೇಡಿ ಆತ, ನಂದು ಸಾಲಿ ತುಂಬ ನೋವಾತ, ನಾನು ತಳ್ಳಿದ್ದು ಸಾಲಿ ಬಿಗ್ ಆಗಿ ಆಚೆ ಬಂದಮೇಲೆ ನನ್ನ ಎತ್ತೋಳಿ, ಆಮೇಲೆ ಅಡುಗೆ ಮಾಡಿಕೊಡಿ ಎಂದು ಬಾಯಿ ತೆಗೆದಾಗ ಕಣ್ಣೀರು ಒರೆಸಿಕೊಂಡು ಅವನಿಗೆ ನೂಡಲ್ಸ್ ತಿನ್ನಿಸಿದ್ಲು ಆರತಿ. ಲವ್ ಯು ಕಂದ, ಮಮ್ಮಿ ಲವ್ಸ್ ಯು ಮೋರ್ ಎಂದು ಅವನ ಹಣೆಗೆ ಮುತ್ತು ಕೊಡಲು, ಲವ್ ಯು ಟೂ ಮಮ್ಮಿ, ಆಲಿಯಾ ಲವ್ಸ್ ಮಮ್ಮಿ ಆ್ಯಂಡ್ ತಂಗಿ ಪಾಪು ಟೂ ಎಂದು ಹೇಳಿ ಅವಳ ಕೆನ್ನೆಗೆ ಮತ್ತೆ ಒಡಲಿಗೆ ಮುತ್ತು ಕೊಟ್ಟಿದ್ದ ಆರ್ಯ. ಕರುಳ ಬಳ್ಳಿ ಆಗದೆ ಇದ್ದರೂ ಅಮ್ಮ ಮಗನ ಅಪರೂಪದ ಬಾಂಧವ್ಯ ನೋಡಿ ಕಣ್ಣು ತುಂಬಿಕೊಂಡ್ರು ಮನೆಯವರು. ಗಿರೀಶ್ ಮಗಳ ಸಂತೃಪ್ತ ಜೀವನ ನೋಡಿ ನೆಮ್ಮದಿ. ಆದರೆ ವಿಷ್ಣು ಅಂತೂ ಆರತಿ ಹೆಂಡತಿಯಾಗಿ ದೊರೆತಿದ್ದಕ್ಕೆ ಅದೆಷ್ಟು ಧನ್ಯವಾದ ತಿಳಿಸಿದನೋ ಆ ದೇವರಿಗೆ. ಮೆಲ್ಲಗೆ ನಡೆದು ಬಂದು ಮಡದಿ ಮಗನ ಸೇರಿದ. ದಿನಗಳು ಮೆಲ್ಲಗೆ ಅಲ್ಲಲ್ಲ ಮೊಲದ ವೇಗದಲ್ಲಿ ಓಡುತ್ತಿದ್ವು. ಅದೆಷ್ಟು ಬೇಗ 8 ತುಂಬಿ 9ಕ್ಕೆ ಬಿದ್ದಿತ್ತು. ಡಾಕ್ಟರ್ ಸಹ ಏನು ತೊಂದರೆ ಇಲ್ಲ, ಆದರೆ ಕೇರ್ ಮಾಡಿ ಅಂದಿದ್ರು. ವಿಷ್ಣು ಅಂತೂ ಅದ್ದೂರಿಯಾಗಿ ಅವಳ ಸೀಮಂತ ಕಾರ್ಯಕ್ರಮಕ್ಕೆ ತಯಾರಿ ನಡೆಸಿದ್ದ. ಅದಾಗಲೇ ಅದ್ದೂರಿಯಾಗಿ ಫೋಟೋಶೂಟ್ ಸಹ ಆಗಿತ್ತು ಮಗನ ಜೊತೆ. ಗುಡ್ ಮಾರ್ನಿಂಗ್ ಆರು. ಗುಡ್ ಮಾರ್ನಿಂಗ್ ಅಮ್ಮ ಎಂದು ಸಿಹಿ ದನಿ ಕೇಳಿ ಎಚ್ಚರಗೊಂಡಳು ಅಂದು. ಆರು ಅವಸರ ಮಾಡ್ಕೋಬೇಡ, ಮೆಲ್ಲಗೆ ಎದ್ದೇಳು ಎಂದು ಮಲಗಿದ್ದ ಅವಳ ಮೆಲ್ಲಗೆ ಎದ್ದು ಕೂರಿಸಿದ ವಿಷ್ಣು. ಗುಡ್ ಮಾರ್ನಿಂಗ್ ವಿಷ್ಣು, ಗುಡ್ ಮಾರ್ನಿಂಗ್ ಮದ್ದು ಎಂದು ಹೇಳಿ ತಾನು ಇಬ್ಬರ ಕೆನ್ನೆಗೂ ಮದ್ದು ಕೊಟ್ಲು. ಇವತ್ತು ನಮ್ಮ ಮಮ್ಮಿನ ನಾವೇ ಲೆಲಿ ಮಾಡ್ತೀವಿ ಎಂದು ಆರ್ಯ ಅಮ್ಮನ ಕೆನ್ನೆಗೆ ಮುತ್ತಿಟ್ಟು, ಆಯಿತು ಕಂದ, ನಾನು ಸ್ನಾನ ಮಾಡಿ ಬರ್ತೀನಿ ಎಂದು ಹಾಸಿಗೆಯಿಂದ ಇಳಿಯಲು ನೋಡಿದವಳ ಕೈ ಹಿಡಿದು, ಇವತ್ತು A to Z ನಮ್ಮದೇ ಕೆಲಸ, ರಾಣಿಯವರು ಸುಮ್ಮನೆ ಇರಬೇಕಷ್ಟೆ ಎಂದು ವಿಷ್ಣು ಮಗನ ನೋಡಿ, ಚಾಂಪ್ ನೀವು ಹೋಗಿ ಅಜ್ಜಿ ಹತ್ರ ಅಮ್ಮನಿಗೆ ತಿಂಡಿ ತೆಗೆದುಕೊಂಡು ಬನ್ನಿ, ನಾನು ಸ್ನಾನ ಮಾಡಿಸಿ ಸೀರೆ ಉಡಿಸುವೆ ಎಂದು ಹೇಳಿದಾಗ ತಲೆ ಆಡಿಸಿ ಓಡಿದ ಜಾಣಮರಿ. ಆರತಿ ಮಾತ್ರ ಅವನ ಪ್ರೀತಿ ನೋಡುತ್ತಾ ಕುಳಿತಿದ್ಲು. ಅವನೇ ಗುಲಾಬಿ ಹೂವಿನ ದಳಗಳ ನೀರು ತೆಗೆದುಕೊಂಡು ಅವಳ ಮೈ ನಿಧಾನವಾಗಿ ಶುಚಿ ಮಾಡಿದ. ನಂತರ ಮೃದುವಾಗಿ ಬಾತ್ರೂಮ್ ತೊಡಿಸಿ ಆಚೆ ಕರೆದುಕೊಂಡು ಬಂದವ ನಿನ್ನೆ ಅಷ್ಟೇ ಆಯ್ಕೆ ಮಾಡಿದ್ದ ಮೃದು ಹಸಿರು ಬಣ್ಣದ ಸೀರೆ ತಾನೇ ಉಡಿಸಿದ. ತುಂಬ ಚೆನ್ನಾಗಿ ಸೀರೆ ಉಡಿಸ್ತೀರ ವಿಷ್ಣು, ಮಗಳು ಆಚೆ ಬಂದಮೇಲೂ ಹೀಗೆ ಉಡಿಸ್ಬೇಕು ನೋಡಿ ಮತ್ತೆ ಎಂದು ತುಟಿ ಉಬ್ಬಿಸಿ ಹೇಳಿದಾಗ ನಕ್ಕು, ಉಸಿರು ಇರುವವರೆಗೂ ನಿನಗೆ ಚಿರುರುಣಿ ಆಗಿರ್ತೀನಿ ಎಂದು ಹೇಳಿ ಮೆಲ್ಲಗೆ ಅವಳನ್ನು ಕೂರಿಸಿದವ. ಚಾಂಪ್ ಬೇಗ ಬನ್ನಿ ಎಂದು ಕೂಗಿದಾಗ ಅಲ್ಲೇ ಆಚೆ ಕುಳಿತಿದ್ದ ಪೋರ ಒಳಗೆ ಬಂದ. ಅದೆಷ್ಟು ಪ್ರಬುದ್ಧತೆ ಇಷ್ಟು ವಯಸ್ಸಿಗೆ. ಅಪ್ಪ ನಾನು ತಿನ್ನಿಸುವೆ, ನೀವು ಹೇರೆಲ್ಲ ಬಾಚಿ ಎಂದು ಹೇಳುತ್ತಾ ಅಮ್ಮನಿಗೆ ಕೈ ತುತ್ತು ನೀಡಿದ ಕಂದ. ಇದಿಷ್ಟೇ ಅಲ್ಲವೇ ಒಬ್ಬ ತಾಯಿ ಬಯಸುವುದು? ಗಂಡನ ಪ್ರೀತಿ ಕಡಿಮೆ ಆದರೂ ತಾನು ಎತ್ತ ಮಗ ತನ್ನ ಕಾಳಜಿ ಮಾಡುವುದು ಬಯಸುತ್ತಾರೆ. ಇಂದು ಆರ್ಯ ಅಮ್ಮನನ್ನು ಅಷ್ಟು ಕಾಳಜಿ ಮಾಡಿದ್ದ ಅವಳ ಅಪ್ಪನಂತೆಯೇ. ನೋಡು ಚಾಂಪ್, ಅಮ್ಮ ಹೇಗೆ ಕಾಣಿಸ್ತಾ ಇದ್ದಾರೆ ಎಂದು ವಿಷ್ಣು ಹೇಳಿದಾಗ ತನ್ನ 2 ಪುಟ್ಟ ಕೈಯಲ್ಲಿ ದೃಷ್ಟಿ ತೆಗೆದು ಬೊಂಬ ತಮ್ಮ ಎಂದಾಗ ನಕ್ಕರು ಇಬ್ಬರು. ಬನ್ನಿ ಕೆಳಗೆ ಹೋಗೋಣ ಎಂದು ಪ್ಲೇಟ್ ಅಲ್ಲೇ ಇಟ್ಟು ಕೈ ತೊಳೆದ ಕಂದಮ್ಮ ಅಮ್ಮ ಅಪ್ಪನ ಕೈ ಹಿಡಿದು ಕೆಳಗೆ ಬಂದ. ಹಸಿರು ಸೀರೆ ಅವಳು ತೊಟ್ಟಿದ್ರೆ ಅವ ಹಸಿರು ಬಣ್ಣದ ಶರ್ಟ್ ಹಾಕಿದ್ದ. ಇನ್ನು ಮುದ್ದು ಕಂದ ಹಸಿರು ಬಣ್ಣದ
ಶೇರ್ವಾನಿ ಹಾಕಿ ಕಂಗೊಳಿಸುತ್ತಿದ್ದ. ಮೂವರು ಮೆಟ್ಟಿಲು ಇಳಿದು ಬರುತ್ತಿದ್ದರೆ ಹೆತ್ತ ಜೀವಗಳು ಖುಷಿಯಿಂದ ಹಾರೈಸಿದ್ರು. ನನ್ನ ಮಗಳಿಗೆ ನಾನೇ ಹುಡುಕಿ ಮದುವೆ ಮಾಡಿದ್ರೂ ಇಷ್ಟು ಚಂದದ ಕುಟುಂಬ ಸಿಗುತ್ತಿರಲಿಲ್ವೇನೋ ಎಂದು ಕಣ್ಣು ತುಂಬಿಕೊಂಡರು ಗಿರೀಶ್ ಅವರು. ಮಗಳ ಜೀವನ ಸರಿಯಾಗಿ ಇರುವಾಗ ಮತ್ತೇನು ಬೇಕು ಅವರಿಗೆ? ಇನ್ನು ರಮೇಶ್ ಲೀಲಾ ಅವರು ಖುಷಿಯಲ್ಲಿದ್ದಾರೆ. ಮಗನಿಗೆ ಮೋಸ ಆದ ಮೇಲೆ ಮೊಮ್ಮಗನ ಜೊತೆ ಒಂಟಿಯಾಗಿ ಇದ್ದು ಬಿಡುವ ಭಯವನ್ನು ಹೋಗಲಾಡಿಸಿ ಮತ್ತೊಂದು ಮುದ್ದು ಮಗುವನ್ನ ಭೂಮಿಗೆ ತಯಾರಿದ್ದಾಳೆ ಆರತಿ. ಪ್ರಜ್ಜು ಅಂತೂ ಎಲ್ಲವನ್ನು ನೋಡುತ್ತಾ ಮಡದಿಯ ಕೈ ಹಿಡಿದು ನಿಂತಿದ್ದಾನೆ. ಹೌದು, ತಿಂಗಳ ಹಿಂದೆ ಅಪ್ಪನ ಒಪ್ಪಿಸಿದ್ಲು ಆರತಿ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಆಗಿದ್ರು. ಮೊದಲು ನೀನೇ ಶಾಸ್ತ್ರ ಮಾಡಿಬಿಡು ವಿಷ್ಣು ಎಂದು ಲೀಲಾ ಹೇಳಿದಾಗ, ನನ್ನೆಲ್ಲ ಖುಷಿಯಲ್ಲಿ ನನ್ನ ಮಗ ಇರಬೇಕು ಅಮ್ಮ ಎಂದು ಚಾಂಪ್ ಕೈ ಹಿಡಿದು ಕುಂಕುಮ ತೆಗೆದುಕೊಂಡು ಆರತಿಯ ಹಣೆಗೆ ಇಡಿಸಿದ್ದ. ಹಾಗೆ ಅವನ ಕೈಯಿಂದಲೇ ಬಳೆ ತೊಡಿಸಿದ್ದ. ಹೂ ತಾನೇ ಮುಡಿಸಿ ಕೆನ್ನೆಗೆ ಅರಿಶಿಣ ಹಚ್ಚಿ, ಬೇಗ ಬಕಂದ, ಅಪ್ಪ ವೇಟಿಂಗ್ ಎಂದು ಹೇಳಿ ಅವಳ ಒಡಲಿಗೆ ಮುತ್ತು ಕೊಟ್ಟ. ತಂಗಿ ಪಾಪು ಬೇಗ ಬಾ, ನಾನು ಕಾಯ್ತಾ ಇದ್ದೀನಿ ಎಂದು ಇನ್ನೊಂದು ಬದಿಯಲ್ಲಿ ಆರ್ಯ ಕುಳಿತು ಹೇಳಿದಾಗ ಅದೊಂದು ಸುಂದರ ಫೋಟೋ ಸೆರೆಯಾಗಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ. ಇನ್ನೆರಡು ಎಪಿಸೋಡಲ್ಲಿ ಕತೆ ಮುಗಿಯುತ್ತಾಯ್ತಾ? ಈಗಲಾದರೂ ಕತೆ ಹೇಗಿದೆ ಅಂತ ತಿಳಿಸಿ. ಪ್ರೀತಿಯಿಂದ ಪ್ರೋತ್ಸಾಹ ಕೊಡೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹಿಸ್ತಾ ಇರಿ, ಮರಿಬೇಡಿ ಆಯಿತಾ?